ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ಗುತ್ತಿಗೆದಾರರ ಸಂಘ ತಿರುಗಿಬಿದ್ದಿದೆ. ಗುತ್ತಿಗೆದಾರರ ಬಾಕಿ ಪಾವತಿಗೆ ಆಗ್ರಹಿಸಿ ರಾಜ್ಯದಾದ್ಯಂತ ಹೋರಾಟಕ್ಕೆ ಗುತ್ತಿಗೆದಾರರ ಸಂಘ ನಿರ್ಧಾರ ಮಾಡಿದೆ. ಗುತ್ತಿಗೆದಾರರಿಗೆ 37,000 ಕೋಟಿ ಹಣವನ್ನ ಬಾಕಿ ಉಳಿಸಿಕೊಂಡಿದೆ ಸರ್ಕಾರ. ಗುತ್ತಿಗೆದಾರರಿಗೆ 37,000 ಕೋಟಿ ಪಾವತಿ ಮಾಡಬೇಕು ಸರ್ಕಾರ, ಅದನ್ನ ಹಾಗೆ ಬಾಕಿ ಉಳಿಸಿಕೊಂಡಿದೆ. ಬಾಕಿ ಪಾವತಿಸದೇ ಇದ್ರೆ ಕಾಮಗಾರಿ ಬಂದ್ ಮಾಡ್ತೀವಿ ಅಂತ ಈಗಾಗಲೇ ಗುತ್ತಿಗೆದಾರರ ಸಂಘ ಹೇಳಿದೆ. ಕಾಮಗಾರಿಗಳನ್ನ ಬಂದ್ ಮಾಡಿ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ. ಮಾರ್ಚ್ 5ರಿಂದ ಎಲ್ಲ ಇಲಾಖೆಗಳ ಕಾಮಗಾರಿ ಸ್ಥಗಿತ ಅಂತ ಘೋಷಣೆ ಮಾಡಿದ್ದಾರೆ. ಒಂದು ಸೆಕೆಂಡ್ ಸ್ಟೆಪ್ ಆಗಿ ನಿಮಗೂ ಸಹ ಆಶ್ವಾಸನೆ ಕೊಟ್ಟಿದ್ವಿ, ಡಿಸೆಂಬರ್ವರೆಗೂ ನಾವು ಕಾಯ್ತೀವಿ, ಡಿಸೆಂಬರ್ ನಂತರ ಮಾಡ್ತೀವಿ ಅಂತ ಹೇಳಿ. ಡಿಸೆಂಬರ್ವರೆಗೂ 13ನೇ ತಾರೀಕು ಎಲ್ಲ 8 ಮಿನಿಸ್ಟ್ರುಗಳಿಗೂ ನಾವು ಲೆಟ್ರು ಬರೆದ್ವಿ, ಮನೆ ಮುಖ್ಯಮಂತ್ರಿಗಳಿಗೂ ಲೆಟ್ರು ಬರೆದ್ವಿ. ಅದಾದಮೇಲೆ ಚೀಫ್ ಸೆಕ್ರೆಟರಿಗೂ 100 ಪುಟಗಳದ್ದು ಸೇರಿಸ್ಬಿಟ್ಟು ಲೆಟ್ರು ಬರೆದ್ವಿ. ಇದು ನಂತರ ಇದೇನಾಯಿತು ಅಂದರೆ ಅಲ್ಲಿಂದ ನಾವು ಎಲ್ಲ ಮಿನಿಸ್ಟ್ರುಗಳಿಗೂ ಲೆಟ್ರು ಬರೆದಂಥ ಸಂದರ್ಭದಲ್ಲಿ ಭಾಳ ಸ್ನೇಹಿತರೆ, ಭಾಳ ವಿಪರ್ಯಾಸ ಸಂಗತಿಗಳು ಇವೆಲ್ಲ ನಿಮ್ಮ ಹತ್ರ ಏನಾಗ್ತಿದೆ ನೋಡಿ. ಈಗ JJM ಮುಖ್ಯವಾಗಿ ಏನು ಗೊತ್ತಾ, PRD ಮಿನಿಸ್ಟ್ರು, ನಮ್ಮಲ್ಲಿ 3 ಜನ ಮಿನಿಸ್ಟ್ರುಗಳು, 3 ಜನ ಇಲಾಖೆಗಳು ನಮಗೆ ಕರೆಕ್ಟಾಗಿ ಸ್ಪಂದಿಸ್ತಿರೋದು. ಒಂದು ಜಾರಕಿಹೊಳಿ ಸಾಹೇಬರು, 2 DCM ಸಾಹೇಬರು BBMPಗೆ ಚೆನ್ನಾಗಿ ಸ್ಪಂದಿಸ್ತಿದ್ದಾರೆ. 3 ವರ್ಷ ಇರ್ತಕ್ಕಂಥ ಪೆಂಡಿಂಗ್ ಬಿಲ್ಲು 1 ವರ್ಷಕ್ಕೆ ತಂದಿದ್ದಾರೆ. ಆದರೆ ಅವ್ರದ್ದು ಇನ್ನೊಂದು ಇಲಾಖೆ ಇರ್ತಕ್ಕಂಥ ನೀರಾವರಿ ಇಲಾಖೆಯಲ್ಲಿ ಸುಮಾರು 13,000 ಕೋಟಿ ಇದೆ. ಅದಕ್ಕೂ ಸಹ ಇದೇ ಇಂಟ್ರೆಸ್ಟ್, BBMP ತೋರಿಸಿದ ಇಂಟ್ರೆಸ್ಟೇ ಅದಕ್ಕೂ ಸಹ ತೋರಿಸ್ಬೇಕು, ನೀರಾವರಿ ಇಲಾಖೆಗಳಿಗೂ ತೋರಿಸ್ಬೇಕು ಅಂತ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಪರ್ಸೆಂಟೇಜ್ ಪ್ರಮಾಣ ಹೆಚ್ಚಾಗಿದೆ. ನಗರಾಭಿವೃದ್ಧಿ ಇಲಾಖೆ, ವಸತಿ ಇಲಾಖೆಯಲ್ಲಿ ಮಧ್ಯವರ್ತಿಗಳ ಹಾವಳಿ ಇದೆ. ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಆರೋಪ ಮಾಡಿದ್ದಾರೆ. ಅದಾದ್ಮೇಲೆ ಇನ್ನೊಂದು ಬಹಳ ಅತಿ ಮುಖ್ಯವಾದಂಥ ವಿಚಾರ, ನಮ್ಮ ನಗರಾಭಿವೃದ್ಧಿ ಸಚಿವರು ನಗರಾಭಿವೃದ್ಧಿ ಸಚಿವರಿಗೆ 13ನೇ ತಾರೀಕು ಲೆಟ್ರು ಬರೆದ್ವಿ. ಅದಾದಮೇಲೆ ಹಿಂದೆ 2-3 ಲೆಟ್ರುಗಳು ಕೂಡ ಸಹ ಬರೆದ್ವಿ, 2-3 ಮೀಟಿಂಗೂ ಸಹ ಮಾಡಿದ್ವಿ. ಏನು ಪ್ರಯೋಜನ ಆಗಿಲ್ಲ. ನಗರಾಭಿವೃದ್ಧಿ ಇದರಲ್ಲಿ ಏನಾಗ್ತಿದೆ ಅಂದರೆ 10 ಮಹಾನಗರ ಪಾಲಿಕೆಗಳಿದ್ದಾವೆ ಸ್ನೇಹಿತರೆ. 10 ಮಹಾನಗರ ಪಾಲಿಕೆಗಳಲ್ಲಿ ಅವರು ಟೆಂಡರ್ಗಳನ್ನ ಪ್ಯಾಕೇಜ್ ಟೆಂಡರ್ ಮಾಡ್ತಾರೆ, ಅವ್ರಿಗೆ ಅನುಕೂಲಕ್ಕೆ ತಕ್ಕಂತೆ ಪ್ಯಾಕೇಜ್ ಟೆಂಡರ್ ಮಾಡ್ತಾರೆ. ಪ್ಯಾಕೇಜ್ ಟೆಂಡರ್ ಮಾಡಿಬಿಟ್ಟು ಇನ್ನೊಂದು ಭಾಳ ಮುಖ್ಯವಾದ ವಿಚಾರ ಅಂದರೆ ಅವ್ರಿಗೂ ಸಹ ಮಧ್ಯವರ್ತಿಗಳನ್ನ ಇಟ್ಕೊಂಡು ಅವ್ರು ಆಡಳಿತ ಮಾಡ್ತಾರೆ. ದಯಮಾಡಿ ಇದನ್ನು ಗಮನಿಸ್ಬೇಕು ತಾವು. ಮಧ್ಯವರ್ತಿಗಳೊಬ್ಬರು RT ನಗರಲ್ಲಿ ಒಬ್ಬರು ಮಧ್ಯವರ್ತಿ ಇದ್ದಾರೆ, ರಾಜಾಜಿನಗರದಲ್ಲಿ ಒಬ್ಬರು ಮಧ್ಯವರ್ತಿಗಳಿದ್ದಾರೆ. ಅವರು ಕಲ್ಯಾಣ ಕರ್ನಾಟಕದ 70% ಶಾಸಕರು ಹಾಗೂ 7 ಸಚಿವರಿಂದ ಅನ್ಯಾಯ ಆಗಿದೆ. ವಸತಿ ಮತ್ತು ಸ್ಲಂ ಬೋರ್ಡ್ನಲ್ಲಿ ಹೆಚ್ಚು ಕಮಿಷನ್ ಕೇಳ್ತಾ ಇದ್ದಾರೆ. ದಿನೇಶ್ ಗುಂಡೂರಾವ್, ರಹೀಂ ಖಾನ್, ಖರ್ಗೆಗೆ ಪತ್ರವನ್ನ ಬರೆದಿದ್ದೀವಿ. ಭಾರತಿ ಸುರೇಶ್ ಮತ್ತು ಜಮೀರ್ ಖಾನ್ ಅವರಿಗೂ ಪತ್ರ ಬರೆದಿದ್ದೀವಿ. ಮಧ್ಯವರ್ತಿಗಳಿದ್ರೆ ತಕ್ಷಣ ತೆಗೆದು ಹಾಕ್ತೀವಿ ಅಂತ ಹೇಳಿದ್ದಾರೆ. ಹೀಗಂತ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಆರೋಪ ಮಾಡಿದ್ದಾರೆ. ನಗರಾಭಿವೃದ್ಧಿ ಇಲಾಖೆ ಇದೆ, ಆಮೇಲೆ ವಸತಿ ಮತ್ತು ಇದರಲ್ಲೂ ಇದೆ. ಅದನ್ನು ಅವ್ರ ಗಮನಕ್ಕೆ ತಂದಿದ್ದೀವಿ. ಅವರು ವಸತಿಯವರು ಜಮೀರಣ್ಣವ್ರು ಫೋನ್ ಮಾಡಿಬಿಟ್ಟು ಹುಷಾರಿಲ್ಲ, ನಮಗೆ ನಾಡಿದ್ದು ಮೀಟಿಂಗ್ ಕರೆದ್ಬಿಟ್ಟು ನಿಮ್ಗೆ ಇಮಿಡಿಯೇಟಾಗಿ ತೆಗೆದಾಕ್ತೀನಿ, ಯಾರು ಮಧ್ಯವರ್ತಿಗಳಿದ್ದಾರೆ ನಿಮ್ಮ ಎದುರು ತೆಗೆದಾಕ್ತೀನಿ. ಸರ್, ಮಧ್ಯವರ್ತಿಗಳು ಅಂದರೆ ನಗರಾಭಿವೃದ್ಧಿ ಇಲಾಖೆಗೆ ನಮ್ಮಂಥ ಕಾಂಟ್ರಾಕ್ಟರ್ಗಳು ಒಂದು ಯಾವುದೋ ಮಿನಿಸ್ಟ್ರಿಗೆ ಭಾಳ ಆತ್ಮೀಯರಾಗಿರ್ತಕ್ಕಂಥವ್ರು. ಅವರೊಂದು ಆಫೀಸ್ ಮಾಡ್ಕೊಳೋದು, ಅವರೊಬ್ಬರು ಸೆಕ್ಯೂರಿಟಿ ಇಟ್ಕೊಳೋದು. ಮಿನಿಸ್ಟ್ರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.